3 ವಾರ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ರಾಜ್ಯದಲ್ಲಿ ಯುದ್ಧದ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಆಟೋ ಎಲ್ಪಿಜಿ ಸಿಗ್ತಾ ಇಲ್ಲ. ನೆನ್ನೆನೂ ತುಂಬಾ ಕಷ್ಟ ಆಗಿತ್ತು ಬೆಂಗಳೂರು ಸೇರಿದಂತೆ 16 ಜಿಲ್ಲೆಗಳಲ್ಲಿ. ಇವತ್ತು ಅದೇ ಪರಿಸ್ಥಿತಿ ಮುಂದುವರೆದಿದೆ. ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರಯಾಣಿಕರಿಗೂ ಹೊರೆ ಆಗ್ತಾ ಇದೆ. ಬೆಂಗಳೂರು, ಬೆಳಗಾವಿ, ಕಲಬುರಗಿ ಸೇರಿದಂತೆ ಹಲವೆಡೆ ಸಂಕಷ್ಟ ಇದೆ. ಗ್ಯಾಸ್ಗಾಗಿ ರಾತ್ರಿಯಿಂದ ಆಟೋ ಚಾಲಕರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಜೀವನ ನಡೆಸೋದು ಹೆಂಗೆ ಅಂತ ಹೇಳಿ ಆಟೋ ಚಾಲಕರು ಕಣ್ಣೀರು ಹಾಕಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ದುಡಿಮೆ ಇಲ್ಲ ಅಂತಂದ್ರೆ ಜೀವನ ನಡೆಯಲ್ಲ, ದಿನ ದೂಡೋದು ಹೆಂಗೆ ನಾವು? ಈಗ ಸಂಕಷ್ಟ ಇದೆ. ಗ್ಯಾಸ್ ಕೆಲವೊಂದು ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಸ್ಟಾಕ್ ಇದ್ರೂ ಕೂಡ ಈ ರೀತಿ ಕೆಲಸ ಕಾರ್ಯ ಬಿಟ್ಟು ದಿನಗಟ್ಟಲೆ ಕಾಯಬೇಕು, ಕ್ಯೂನಲ್ಲಿ ನಿಂತ್ಕೋಬೇಕು. ಸೊ ನಿನ್ನೆ ಎಷ್ಟೋ ಆಟೋ ಚಾಲಕರು ಹೇಳ್ತಾ ಇದ್ರು, ನಾವು ಊಟ ತಿಂಡಿನೇ ಮಾಡಿಲ್ಲ, ಇಲ್ಲಿಂದ ಕ್ಯೂನ್ ಬಿಟ್ಟು ಹೋದ್ರೆ ಮತ್ತೆ ನಮಗೆ ಗ್ಯಾಸ್ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಸೊ ಹಾಗಾಗಿ ಕ್ಯೂ ಮೇಂಟೈನ್ ಮಾಡಲೇಬೇಕು ಅಂಥೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಇವತ್ತು ಅಷ್ಟೇ ಆಟೋ ಚಾಲಕರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಬೆಳಗಾವಿಯಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಇದೆ, ಬೆಂಗಳೂರಲ್ಲಿದೆ, ಕಲಬುರಗಿಯಲ್ಲಿದೆ, ಇನ್ನೂ 16 ಕಡೆ ಇದೆ. ಇದ್ರೇನೆ ಮಾತ್ರ ನಮ್ಮ ಜೀವನ ನಡೀತಾ ಇತ್ತು. ಇವಾಗ ಗ್ಯಾಸೇ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ಜೀವನ ಮಾಡೋದು ಅಲ್ವಾ? ಅದರಲ್ಲೂ ನಮ್ಮ ಸೌತ್ ಬೆಂಗಳೂರು ಮೆಜೆಸ್ಟಿಕ್ ದಾಟಿದ್ರೆ ಮೆಜೆಸ್ಟಿಕಲ್ಲಿತ್ತು, ಅದು ನೆನ್ನೆ ಗಲಾಟೆ ಆಗಿಬಿಟ್ಟು ರೇಟ್ ಜಾಸ್ತಿ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು. ಸೌತ್ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ. ಈ ಸೂಪರ್ ಗ್ಯಾಸ್ ಅವ್ರು ಗ್ಯಾಸ್ ಕೊಡ್ತಾ ಇದ್ದಾರೆ. ಇದಕ್ಕೂ ರಾತ್ರಿ 2 ಗಂಟೆಯಿಂದ ಬಂದು ಕ್ಯೂ ಅಲ್ಲಿ ಇದ್ಬಿಟ್ಟು ಇವಾಗ ಗ್ಯಾಸ್ ಹಾಕ್ಕೊಂಡಿದ್ವಿ. ಅದು ಲಿಮಿಟ್ ಮಾಡಿದ್ದಾರೆ, 500 ರುಪೀಸು ಲಿಮಿಟ್ ಮಾಡಿದ್ದಾರೆ. 500 ರೂಪಾಯಿ ಗ್ಯಾಸಲ್ಲಿ ನಾವೆಲ್ಲೂ ಹೋಗೋಕ್ಕಾಗಲ್ಲ, ಏನೂ ಸಾಕಾಗಲ್ಲ. ನಾವು ಈ ಗ್ಯಾಸ್ನ ಹುಡುಕೊಂಡು 8 ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಚಾಮರಾಜಪೇಟೆಯ ಬಿಪಿ ಬಂಕ್ ಮುಂದೆ 1 ಕಿಲೋಮೀಟರ್ ಕ್ಯೂ ಇದೆ. 89 ರೂಪಾಯಿ 35 ಪೈಸೆ ದರದಲ್ಲಿ ಆಟೋ ಎಲ್ಪಿಜಿ ವಿತರಣೆ ಮಾಡ್ತಾ ಇದ್ದಾರೆ. ತುಂಬಾ ಕಡೆ 90 ರೂಪಾಯಿ ಮೇಲ್ ಮಾರಾಟ ಮಾಡ್ತಾ ಇದ್ದಾರೆ, ಕೆಲವೊಂದು ಕಡೆ 100 ರೂಪಾಯಿ ಮೇಲ್ ಮಾರಾಟ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ದರ ವಿಧಿಸಿರೋದ್ರಿಂದ ಸಹಜವಾಗಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಕ್ನಲ್ಲಿ ಸದ್ಯ 3000 ಕೆಜಿ ಆಟೋ ಎಲ್ಪಿಜಿ ಲಭ್ಯವಿದೆ. ಸುಬೇದಾರ್ ಪಾಳ್ಯ ಹಾಗೂ ಮೈಸೂರು ರೋಡ್ನಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲಿ ಅವೈಲಬಲ್ ಇದೆ ಅಲ್ಲಿ ಲಿಮಿಟೆಡ್ ಮಾಡಿಬಿಟ್ಟಿದ್ದಾರೆ. ಕೆಲವು ಕಡೆ 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ. ಇವರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅಷ್ಟೇ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ರೋಡ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಆಟೋ ಗ್ಯಾಸ್ಗಾಗಿ ಪರದಾಟ. ಚಾಮರಾಜಪೇಟೆ, ಸುಬೇದಾರ್ ಪಾಳ್ಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಬಸವೇಶ್ವರ ನಗರ ಹಾಗೇನೆ ನಾಗರಬಾವಿಯಲ್ಲೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಆಟೋಗೆ ಬರೀ 4 ಲೀಟರ್ ಎಲ್ಪಿಜಿ ಮಾತ್ರ ಸಿಬ್ಬಂದಿ ಹಾಕ್ತಾ ಇದ್ದಾರೆ. 1 ಲೀಟರ್ಗೆ ಆಟೋ ಬರೀ 15 ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡುತ್ತೆ. ಇವ್ರು ಇಷ್ಟು ಕಮ್ಮಿ ಹಾಕಿದ್ರೆ ನಾವು ಬಾಡಿಗೆ ಹೋಗೋಕ್ಕೂ ಆಗಲ್ಲ ಸರಿಯಾಗಿ ಅಂಥೇಳಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಈಗ ಆಟೋ ಎಲ್ಪಿಜಿ ಸಿಗದೆ ಚಾಲಕರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೊಡೋದು ಲಿಮಿಟೆಡ್ ಆಗಿಬಿಟ್ಟಿದೆ. ಅದರಲ್ಲಿ ನಾವು ಸರಿಯಾಗಿ ಬಾಡಿಗೆ ಹೊಡೆಯೋಕ್ಕಾಗಲ್ಲ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನಿನ್ನೆಯಿಂದ ಆರೋಪ ಮಾಡ್ತಾ ಇದ್ರು, ಇಲ್ಲಿ ಸಪ್ಲೈ ಇದ್ರೂ ಕೂಡ ಇವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ಆಟೋ ಗ್ಯಾಸ್ಗಾಗಿ ಚಾಲಕರ ಮಧ್ಯದಲ್ಲಿ ಫೈಟ್ ಕೂಡ ಆಗಿದೆ. ಬೆಂಗಳೂರಲ್ಲಿ ಕ್ಯೂ ನಿಂತಿದ್ದ ಆಟೋ ಚಾಲಕರ ನಡುವೆ ವಾಗ್ವಾದ ಆಗಿದೆ. ಚಾಮರಾಜಪೇಟೆಯಲ್ಲಿ ಡ್ರೈವರ್ಸ್ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಆಟೋ ಚಾಲಕರನ್ನ ಪೊಲೀಸರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಒಂದ್ ಕಡೆ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಎಷ್ಟೊತ್ತು ಅಂತ ಕ್ಯೂನಲ್ಲಿ ನಿಂತ್ಕೊಳ್ಳೋದು, ಆಮೇಲೆ ಕ್ಯೂನಲ್ಲಿ ನಿಲ್ಲಿಲ್ಲ ಅಂತಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಜೀವನ ನಡಿಬೇಕು ಅಂತಂದ್ರೆ ಗ್ಯಾಸ್ ಹಾಕಿಸ್ಕೊಳ್ಬೇಕು. ಅಲ್ಲಿ ಕೊಡ್ತಿರೋ ಗ್ಯಾಸ್ ಸಾಕಾಗ್ತಾ ಇಲ್ಲ. ತಾಳ್ಮೆ ಕಳ್ಕೊಂಡಂತ ಕೆಲವೊಂದಿಷ್ಟು ಡ್ರೈವರ್ಸ್ ಅಲ್ಲಿ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಕೇವಲ ಒಂದೇ ಒಂದು ಎಲ್ಪಿಜಿ ಗ್ಯಾಸ್ ಬಂಕ್ ಇದೆ. ಯಾದಗಿರಿ ನಗರದ ಹೊರ ವಲಯದಲ್ಲಿರುವಂತಹ ಬಂಕ್ನಲ್ಲಿ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕ್ತಿದ್ದಾರೆ. ಆಟೋ ಹಾಗೂ ಬೈಕ್ಗಳ ಗ್ರಾಹಕರಿಗೆ ಇದರಿಂದ ಟೆನ್ಷನ್ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಎಲ್ಪಿಜಿ ಮತ್ತು ಸಿಎನ್ಜಿ ಸೇರಿದಂತೆ 15 ಬಂಕ್ಗಳಿವೆ. ಕೇವಲ 4 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ವಿತರಣೆ ಆಗ್ತಾ ಇದೆ. ಉಳಿದ ಗ್ಯಾಸ್ ಬಂಕ್ಗಳು ಬಂದ್ ಆಗ್ಬಿಟ್ಟಿವೆ. ಹೀಗೆ ಆದರೆ ಹೇಗೆ ಆಟೋ ನಡೆಸಬೇಕು ಅಂತ ಹೇಳಿ ಆಟೋ ಚಾಲಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿಯಲ್ಲೂ ಗ್ಯಾಸ್ ಅಭಾವದಿಂದ ಆಟೋ ಚಾಲಕರು ಕಂಗೆಟ್ಟಿದ್ದಾರೆ. ನಗರದಲ್ಲಿ ಎಲ್ಪಿಜಿ ಸ್ಟಾಕ್ ಇರೋದು 1-2 ಬಂಕ್ಗಳಲ್ಲಿ ಮಾತ್ರ. ಬೆಳಗ್ಗೆಯಿಂದ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗುವಂತ ಗ್ಯಾರಂಟಿ ಇಲ್ಲ. ಹೀಗಾದ್ರೆ ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ, ಜೀವನ ನಡೆಸೋದು ಹೇಗೆ ಅಂತ ಚಾಲಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಆಟೋ ಡ್ರೈವರ್ಸ್ಗಳನ್ನು ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳ.
ರಾಷ್ಟ್ರದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಅದರ ಬಿಸಿಗ ಕಲಬುರಗಿಗೆ ತಟ್ಟಿರುವಂಥದ್ದು. ಆಟೋ ಚಾಲಕರು LPG ಗ್ಯಾಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ನಾವು ಕಲಬುರಗಿಯ ಸೂಪರ್ ಗ್ಯಾಸ್ ಏನು ಗ್ಯಾಸ್ ಬಂಕ್ ಬಳಿ ಇದ್ದೀವಿ, LPG ಗ್ಯಾಸ್ ಬಂಕ್ ಬಳಿ. ಬೆಳಗ್ಗೆ 2 ಗಂಟೆಯಿಂದಲೂ ಕೂಡ ಮಧ್ಯರಾತ್ರಿಯಿಂದಲೂ ಕೂಡ ಆಟೋ ಚಾಲಕರಿಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಆಟೋ ಗ್ಯಾಸ್ಗಾಗಿ ಕಾಯ್ತಾ ಇರುವಂಥದ್ದು. ಹಾಗಾಗಿ ಏನಂತಂದ್ರೆ ಸರ್ಕಾರ ನಮಗೆ ಏನೊಂದು ಅನುಕೂಲ ಮಾಡಿಕೊಡ್ಬೇಕು. LPG ಗ್ಯಾಸ್ ಏನಿದೆ ಆದಷ್ಟು ಸಮರ್ಪಕವಾಗಿ ಬಳಕೆ ಆಗುವಂಥ ರೀತಿಯಲ್ಲಿ ನಮಗೆ ಕೊಡಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಈಗ ಆಟೋ ಚಾಲಕರು ನಮ್ಮೊಂದಿಗೆ ಅವರೇನೆ ಮಾತಾಡ್ಸೋಣ. ಸರ್, ಈಗ ಆಟೋ LPG ಗ್ಯಾಸ್ ಏನಂತಂದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ಎಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳನ್ನ ಇರುವಂಥದ್ದು. ಸರ್, ನೀವು ಹೇಳದಪ್ಪಲೇ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಪೆಟ್ರೋಲಿಯಂ ಸಚಿವರು ಹೇಳ್ತಾರೆ, ಭಾರತದಾಗ ಯಾವುದೇ ಗ್ಯಾಸಿಂದ ಅಭಾವ ಇಲ್ಲ, LPG ಗ್ಯಾಸ್ ಅಭಾವ ಇಲ್ಲ, ಪೆಟ್ರೋಲಿಯಂ ಅಭಾವ ಇಲ್ಲ, ಡೀಸೆಲ್ ಅಭಾವ ಇಲ್ಲ ಅಂತ ಸರ್ಕಾರ ಹೇಳ್ತದೆ. ಕೇಂದ್ರ ಸರ್ಕಾರ ಹೇಳ್ತದೆ, ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯನೂ ಹೇಳ್ತದೆ. ಅದರಂತೆ ರಾಜ್ಯ ಸರ್ಕಾರದ ಆಹಾರ ಮತ್ತು ಇಲಾಖೆ ಸಚಿವ ಮುನಿಯಪ್ಪ ಅವರು ಹೇಳ್ತಾರೆ ಏನಂತ, ನಮ್ಮ ರಾಜ್ಯದಾಗ ಪೆಟ್ರೋಲ್ ಕೊರತೆ ಇಲ್ಲ, LPG ಗ್ಯಾಸ್ ಕೊರತೆ ಇಲ್ಲ. ಅವರು ಹೇಳಿದ ಕೇಳಿ ನೋಡಿ ಕಿಶನ್ ಇವ್ರು ಹೇಳ್ತಾರೋ ಏನು ಮಾಡೋ, ಏನು ಸರ್ಕಾರದ ಆದೇಶದೇನೋ. ಜಿಲ್ಲಾಧಿಕಾರಿಗಳನ್ನೂ ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಪೆಟ್ರೋಲ್ ಆಗಲಿ, LPG ಗ್ಯಾಸ್ ಆಗಲಿ, ಡೀಸೆಲ್ ಆಗಲಿ ತೊಂದರೆ ಇಲ್ಲ. ಗ್ರಾಹಕರು ಅಭಾವ ಸ್ಪಷ್ಟನೆ ಮಾಡಕತ್ತಾರ. ಅದರಿಂದ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪಂಪಲ್ಲಿ ಬಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 10 ಪಂಪ್ಗಳಿಗೆ ಆಲ್ರೆಡಿ ಬಂದಾಗ್ಯಾವ. ಇದೇ ಒಂದು 2-3 ಪಂಪ್ ಗುಲ್ಬರ್ಗ ನಗರದಾಗ ಚಾಲು ಇದ್ದೆವು. ಆ ಪಂಪ್ನಲ್ಲಿ ಸಾವಿರಾರು ಆಟೋಗಳು ಇವತ್ತು ಕ್ಯೂನಲ್ಲಿ ನಿಂತಾವ, ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಈ ಗ್ಯಾಸ್ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಮಾಡಬೇಕು. ಇಲ್ಲ ನೀವು ನಿರ್ಲಕ್ಷ್ಯ ಸಾಕಷ್ಟು ತೊಂದರೆ ಆಗ್ಲತ್ತದ ಗ್ಯಾಸ್ ಇಲ್ಲಿ ಸಿಗದೆ ಇರೋದ್ರಿಂದ, LPG ಗ್ಯಾಸ್ ಸಿಗದೆ ಇರೋದ್ರಿಂದ. ಅವ್ರು ಏನಂತಂದ್ರೆ ಈಗ ಗ್ಯಾಸ್ ಇಲ್ದ ಯಾವಾಗಿಂದ ನೀವು ವೇಟ್ ಮಾಡ್ತೀರಿ ಬ್ರದರ್? ನೀವು ಯಾವಾಗಿಂದ ವೇಟ್ ಮಾಡತ್ರಿ ಗ್ಯಾಸ್ಗೆ? ಮುಂಜಾನೆ 4ಕ್ಕೆ ಬಂದವ. ರಾತ್ರಿ ಗ್ಯಾಸ್ ಖಲಾಸ್ ಆಗಿದ್ಮೇಲೆ ಎಲ್ಲ ಗಾಡಿಗಳು ಅರ್ಧ ಗಾಡಿಗಳು ನಿಂತು ಬಿಟ್ಟವ. ಅದ್ರ ಸಲಾಗಿ ಈಗೇನಾರ 9ಕ್ಕೆ ಚಾಲು ಮಾಡ್ತಾನೆ ಅಂತ ಈಗ ಚಾಲು ಮಾಡೋದವ್ರ. ಮುಂಜಾನೆ 7ಕ್ಕೆ ಮಾರ್ರೆ ಇಟ್ಟಿದ್ದಾನ ಪೂರ ಲೈನ್ ಖಾಲಿ ಆಗ್ತಿದ್ದೆ. ಇದು ಏನಂತಂದ್ರೆ ಆಟೋ ಚಾಲಕರ ಸಮಸ್ಯೆ ಆಗಿದೆ. ಹಾಗಾಗಿ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇದೆ. ಆಟೋ ಏನು ಗ್ಯಾಸ್ ತುಂಬೋದ್ರಲ್ಲಿ ತೊಂದರೆ ಆಗ್ತಾ ಇದೆ. ಆದಷ್ಟು ನಮ್ಗೆ ಏನಂದ್ರೆ LPG ಗ್ಯಾಸ್ ಸಿಗದೆ ಇರೋದ್ರಿಂದ ಸಂಕಷ್ಟ ಎದುರಿಸ್ತಾ ಇದೀವಿ. ನಮ್ಗೆ ಏನಂತಂದ್ರೆ ಅದು ಏನು LPG ಈ ರೀತಿ ಒಂದು ಅಭಾವ ಸೃಷ್ಟಿ ಆಗದೆ ನಮಗೆ ಎಲ್ಲವೂ ಕೂಡ ಸರಗವಾಗಿ ಸಿಗುವಂತೆ ಮಾಡ್ಬೇಕಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಂದು ತರವರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಮೈಸೂರಿನಲ್ಲೂ ಗ್ಯಾಸ್ ಅಭಾವ ತಲೆದೋರಿದೆ. ಆಟೋ ಗ್ಯಾಸ್ ದರ ಏಕಾಏಕಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮೊನ್ನೆವರೆಗೂ ಕೆಜಿಗೆ 75 ರೂಪಾಯಿ ಇದ್ದಂಥ LPG ಗ್ಯಾಸ್ ಬೆಲೆ ಇವತ್ತು 90 ರೂಪಾಯಿಗೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಅಷ್ಟು ಕೊಟ್ಟರೂ ಕೆಲವು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಹಿಂಗೆ ಆದರೆ ಜೀವನ ನಡೆಸೋದು ಹೆಂಗೆ ಅಂಥೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಟೋ ಚಾಲಕರು. ಆಟೋ ಚಾಲಕರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ, ನೋಡೋಣ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಏರ್ಪಟ್ಟಿರುವಂಥದ್ದು. ಇನ್ನು ಆಟೋಗಳಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಇದೀಗ ಮೈಸೂರಿನಲ್ಲಿ ಕೇವಲ 2 ಕಡೆ ಮಾತ್ರ LPG ಗ್ಯಾಸ್ ಸಿಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಗ್ಯಾಸನ್ನು ತುಂಬಿಸ್ಕೋಬೇಕು ಅಂತೇಳಿ ಈಗ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಬಂಕ್ಗಳಲ್ಲಿ LPG ಗ್ಯಾಸ್ಗಳನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದು ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಪಕ್ಕ ಇರುವಂತಹ ಒಂದು ಏನು LPG ಆಟೋ ಗ್ಯಾಸ್ ಇದೆ. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಬೆಳಿಗ್ಗೆಯಿಂದಲೂ ಕೂಡ ಆಟೋಗಳು ಗ್ಯಾಸನ್ನು ತುಂಬಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದೆ. ಕಳೆದ ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾದ ದಿನಗಳಿಂದಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಸಾಕಷ್ಟು ಅಭಾವ ಉಂಟಾಗಿರುವಂಥದ್ದು. ಸರಿಯಾದ ಪ್ರಮಾಣದಲ್ಲಿ ಆಟೋಗಿರ್ಬೋದು, ವಾಣಿಜ್ಯ ಸಿಲಿಂಡರ್ಗಳಿರ್ಬೋದು ಸಿಗ್ತಾ ಇಲ್ಲ. ಆದರೆ ಸದ್ಯ ಇದೀಗ ಮೈಸೂರಿನಲ್ಲಿ ಆಟೋ ಚಾಲಕರಿಗೂ ಕೂಡ LPG ಗ್ಯಾಸ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಕೇವಲ ಇಡೀ ಮೈಸೂರಿನಲ್ಲಿ ಒಂದು 3-4 ಕಡೆ ಅಷ್ಟೇ ಗ್ಯಾಸ್ ಸಿಗ್ತಾ ಇದೆ. ಆ ಗ್ಯಾಸನ್ನು ತುಂಬಿಸ್ಕೋಬೇಕು ಅಂತ ಹೇಳಕ್ಕೆ ಆಟೋದವರು ಒಂದು ಸಾಮಾನ್ಯವಾಗಿ ಜೀವನೋಪಾಯ ನಡೆಸಲು ಕೂಡ ನಂಬಿಕೊಂಡಿರುವಂಥದ್ದು. ಸರತಿ ಸಾಲಿನಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನ ನಿಲ್ಲಿಸ್ಕೊಂಡು LPG ಗ್ಯಾಸನ್ನು ತುಂಬಿಸ್ಕೋಬೇಕು ಅಂತೇಳಿ ಜನರು ಬಂದಿರುವಂಥದ್ದು. ನಾನು ಇಲ್ಲಿ ಆಟೋ ಚಾಲಕರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರ್, ಗ್ಯಾಸ್ ಸಿಗ್ತಾ ಇಲ್ಲ, ಎಷ್ಟು ತೊಂದರೆ ಆಗ್ತಿದೆ ತಮಗೆ? ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕ ಮೈಸೂರು ಸರ್ಕಾರದಲ್ಲಿ ಇದು ನಾವು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಮಗೆ LPG ಗ್ಯಾಸ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟೇ ಸಾಕು ನಮಗೆ. ಅದ್ರ ಬಗ್ಗೆ ನಾವು ಏನು ಹೇಳಲ್ಲ. ಆಚೆ ಕಡೆ ಏನಾಗ್ತಿದೋ ಅದು ನಮಗೆ ಬೇಡ.
ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದೆ ಅಷ್ಟೇ ಸಾಕು. ನಮಗೆ ಗ್ಯಾಸ್ ಬರೋದಾಗ ಅಷ್ಟು ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ಇನ್ನು ಮತ್ತೊಬ್ಬರನ್ನು ಕೂಡ ನಾನು ಮಾತನಾಡಿಸ್ತೇನೆ, ಎಷ್ಟು ಸಮಸ್ಯೆ ಆಗ್ತಿದೆ ಗ್ಯಾಸ್ಗಳಿಂದ ಅನ್ನುವಂಥದ್ದನ್ನ ಅವ್ರೇನು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಮೈಸೂರಿನಲ್ಲಿ ಸುಮಾರು 1000 ಆಟೋಗಳು ಓಡಾಡ್ತವೆ. ಅವ್ರಿಗೆ ಗ್ಯಾಸ್ ಸಿಗ್ತಾ ಇದೆಯಾ ಏನು ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ಗ್ಯಾಸ್ ಸಿಗ್ತಾ ಇದೆಯಾ? ಇಲ್ಲ, ಬಹಳ ಕಷ್ಟ ಬಿಡುತ್ತೆ ಗ್ಯಾಸ್ಗೆ. ಈಗ ಮೊನ್ನೆ 75 ರೂಪಾಯಿ ಇತ್ತು. ಇಲ್ಲ, ಈಗ 90 ರೂಪಾಯಿ ರೈಟ್ ಹಂಗೆ ಏರ್ಸಲ್ಲ ಸರ್. ಹೊಟ್ಟೆ ಹೊಡಿತದೆ. ಬಂದ್ಬಿಟ್ಟು ನಾವು ದುಡ್ಡು ಕಮ್ಮಿ ಮಾಡ್ಕೊಬೋದು. 3-4 ಬರ್ತದಂತ ನೋಡಿದ್ರೆ 1 ಲೀಟ್ರ್ ಬರಲ್ಲ. ಅಷ್ಟು ಕಮ್ಮಿ ಬರ್ತದೆ, ಗ್ಯಾಸು ಕಮ್ಮಿ ಬರ್ತದೆ. ಏನಂತ ಗೊತ್ತಾಗ್ತಲ್ಲ. ಕಷ್ಟ ಬಿಡ್ತು, ತುಂಬ ಕಷ್ಟ. ಅಯ್ಯೋ ದುಡಿಯೋದೇನು ಸರ್, ದುಡಿಯೋದು ಕಷ್ಟ ಬಿಡ್ತೀವಿ, ಹೊಟ್ಟೆ ತಿನ್ನೋ ಕಷ್ಟ ಬಿಡ್ತೀವಿ. ಗಾಡಿ ಸ್ವಾದ ಮಾಡ್ಬಿಟ್ಟು ಹಂಗಾಗ್ಬಿಟ್ಟಿತ್ತು ಸರ್. ಹಾಂ, ಇಲ್ಲ ಸಿಗ್ತಾರೆ ನೋಡಿ ಇವಾಗ ಹೆಂಗೆ ಕಷ್ಟ ಬಿಡ್ತಾನೆ ಗ್ಯಾಸ್ಗೋಸ್ಕರ. ಅದನ್ನ ತಪಾದ್ರೆ ಆಗ್ಬಿಟ್ಟಿದೆ ಭಾಳ ಕಷ್ಟ. ಹ್ಞೂ ಸರ್. ಒಂದು ಕಡೆ ದರನೂ ಕೂಡ ಹೆಚ್ಚಳ ಆಗಿದೆ, ಗ್ಯಾಸು ಕೂಡ ಸಿಗ್ತಾ ಇಲ್ಲ. ಇದರಿಂದ ನಮ್ಮ ಜೀವನ ನಡೆಸಲು ಕೂಡ ಕಷ್ಟ ಆಗ್ತದೆ ಅನ್ನುವಂಥದ್ದು ಆಟೋ ಚಾಲಕರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಬೆಂಗಳೂರು ಮತ್ತೆ ಬೆಳಗಾವಿ ಭಾಗದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೆಂಗಳೂರಿಂದ ನಮ್ಮ ರಿಪೋರ್ಟರ್ ಕಾರ್ತಿಕ್, ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಬೆಂಗಳೂರು ಭಾಗ ತಿಳ್ಕೊಂಬೋಣ ಮಾಹಿತಿ. ಕಾರ್ತಿಕ್, ನೆನ್ನೆನೂ ಇದೇ ಸಮಸ್ಯೆ ಆಗಿತ್ತು. ಆಟೋ ಚಾಲಕರಿಗೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಊಟ ತಿಂಡಿ ಸ್ಕಿಪ್ ಮಾಡಿಕೊಂಡು ತಮ್ಮ ಜೀವನ ನಡೆಸಬೇಕು ಗ್ಯಾಸ್ ಹಾಕ್ಸ್ಕೊಂಡು ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಎಷ್ಟು % ಬಂದ್ ಆಗಿದೆ, ಮತ್ತೆ ಆಟೋ ಚಾಲಕರು ಯಾವ ತರ ಸಂಕಷ್ಟದ ಪರಿಸ್ಥಿತಿ ಇದ್ದಾರೆ ಬೆಂಗಳೂರು ಭಾಗದಲ್ಲಿ? ಶರ್ಮಿತಾ ಶೆಟ್ಟಿ, ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಿರುವಂಥ ಯುದ್ಧ ರಾಜ್ಯದ ಆಟೋ ಚಾಲಕರ ಜೀವನವನ್ನೇ ಕೊಲ್ತಾ ಇದೆ ಅಂತ ಹೇಳ್ಬೋದು. ನಿತ್ಯವೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಆಟೋ LPGಯ ಬಂಕ್ಗಳೇ ಬಂದ್ ಆಗಿರ್ತಕ್ಕಂಥದ್ದು. ನಾನೀಗ ಸದ್ಯ ಸೂಪರ್ ಬಂಕ್ ಆಟೋ ಗ್ಯಾಸ್ನ ಮುಂಭಾಗ ಇದ್ದೀನಿ. ಈ ಒಂದು ಗ್ಯಾಸ್ ಸ್ಟೇಷನ್ನಲ್ಲಿ ಈಗಾಗಲೇ LPGಯನ್ನು ವಿತರಣೆ ಮಾಡಲಾಗ್ತದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಬರುತ್ತೆ, ಇನ್ನೂ ಎಷ್ಟು ಆಟೋಗಳಿಗೆ ಹಾಕ್ಬೋದು ಅನ್ನುವಂಥದ್ದು ಕೂಡ ಈ ಒಂದು ಮಾಲೀಕರು ಕೂಡ ಹೇಳ್ತಾ ಇದ್ರು. ಅಂದರೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ LPG ಕೂಡ ಲಭ್ಯ ಇದೆ. ಈ ರೀತಿಯ ಪರಿಸ್ಥಿತಿ ಇಲ್ಲಿ ಉದ್ಭವವಾಗಿದೆ. ಕೇವಲ ಇದೊಂದು ಬಂಕ್ನಲ್ಲಿ ಅಷ್ಟೇ ಅಲ್ಲ, ಈ ಸುತ್ತಮುತ್ತಲ ಭಾಗದಲ್ಲಿರ್ತಕ್ಕಂಥ ಬಂಕ್ಗಳು ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಈ ನಾಯಂಡಹಳ್ಳಿ ಭಾಗ ಇರ್ಬೋದು, ಹಾಗೆ ನಾಗರಬಾವಿ ಸೇರಿದಂತೆ ಬೇರೆ ಬೇರೆ ಭಾಗದ ಆಟೋ ಚಾಲಕರು ಕೂಡ ಈ ಸೂಪರ್ ಗ್ಯಾಸ್ ಬಂಕ್ಗೆ ಬಂದು LPGಯನ್ನು ತುಂಬಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. 89 ರೂಪಾಯಿಗೆ LPGಯ ದರವೂ ಕೂಡ ಏರಿಕೆಯಾಗಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ LPG ಕೂಡ ಸಿಗ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ಆಟೋ ಚಾಲಕರ ಜೀವನವೂ ಕೂಡ ಹೈರಾಣಾದಂತೆ ಕಾಣಿಸ್ತಾ ಇದೆ. LPG ಹಾಕಿಸ್ಕೊಳ್ಳೋದಕ್ಕೋಸ್ಕರ ಅವರು ಕ್ಯೂನಲ್ಲಿ 3-4 ಗಂಟೆಗಳ ಕಾಲ ನಿಂತು ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ನಾನು ನಿಮಗೆ ಇಲ್ಲಿ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ಭಾಗದಲ್ಲಿ ಇಲ್ಲಿ ಕ್ಯೂ ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಈ ಒಂದು ಬಂಕ್ನ ಮುಂಭಾಗದ ದೃಶ್ಯಗಳು. ಇಲ್ಲಿ ಸಂಪೂರ್ಣವಾಗಿ ಆಟೋ ಚಾಲಕರು ನುಗ್ಗಲಾಗುವಂಥ ಒಂದು ಪರಿಸ್ಥಿತಿಯು ಕೂಡ ಇದು ಇರ್ತಕ್ಕಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಬಂದು ಇಲ್ಲಿ ನಿಂತಿದ್ದಾರೆ. ಯಾಕಂದರೆ ಈಗ ಈ ಒಂದು ಗ್ಯಾಸ್ ಬಂಕ್ನ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಲಭ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ರೀತಿಯ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಪರಿಣಾಮ ಯಾವ ರೀತಿಯಾಗಿದೆ ಇದೆ ಅಂತಂದರೆ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಂಕಷ್ಟವನ್ನು ಕೂಡ ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್ ಸೀದಾ ಬೆಳಗಾವಿ ಭಾಗೋಣ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿ ಭಾಗದಲ್ಲಿ ಎಷ್ಟು LPG ಬಂಕ್ಗಳಿದಾವೆ ಮತ್ತೆ ಆಟೋ ಚಾಲಕರಿಗೆ ಎಷ್ಟು ಸ್ಟಾಕ್ ಸಿಗ್ತಾ ಇದೆ, ಯಾವ ತರ ಸಂಕಷ್ಟದ ಪರಿಸ್ಥಿತಿಲಿದ್ದಾರೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ಜಿಲ್ಲೆಯಾದ್ಯಂತ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ರೀತಿ LPG ಸಿಕ್ಕಿಲ್ಲ. ಹೀಗಾಗಿ ಆಟೋ ಚಾಲಕರು ಈಗ ತಮ್ಮ ಪ್ರಯಾಣವನ್ನು ನಿಲ್ಲಿಸಬೇಕಂತ ಸ್ಥಿತಿ ಇದೆ. ಅನೇಕ ಕಡೆಗಳಲ್ಲಿ ಆಟೋಗಳು ರಸ್ತೆ ಮಧ್ಯದಲ್ಲಿ ಬಂದ್ ಬಿದ್ದಿರತಕ್ಕಂಥದ್ದು. ನಾನೀಗ ಬೆಳಗಾವಿಯ RTO ವೃತ್ತದ ಬಳಿ ಇರತಕ್ಕಂಥ ಗೋ ಗ್ಯಾಸ್ನಲ್ಲಿ ನೋಡಬಹುದು. ಇಲ್ಲಿ ಬೆಳಗ್ಗೆ ಸಾಕಷ್ಟು ಆಟೋ ಚಾಲಕರು ಬಂದಿದ್ರು ಗ್ಯಾಸ್ ತುಂಬಿಸಕ್ಕೆ. ಆದರೆ ಇಲ್ಲಿ ಗ್ಯಾಸ್ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದ ಕಾರಣಕ್ಕಾಗಿ ಎಲ್ಲರೂ ಇಂದ ವಾಪಸ್ ಹೋಗಿದ್ದಾರೆ. ಮತ್ತು ಯಾರು ಇಲ್ಲಿ ಮಧ್ಯದಲ್ಲಿ ಖಾಲಿಯಾಗಿದೆ ಅವರ ಆಟೋಗಳನ್ನ ಈ ಒಂದು ಬಂಕ್ ನಲ್ಲಿ ನಿಲ್ಲಿಸಿ ಹೋಗುವಂತ ಸ್ಥಿತಿ ಸದ್ಯ ಇರತಕ್ಕಂಥದ್ದು. ಇದು ಪ್ರಮುಖವಾಗಿ ಬೆಳಗಾವಿಯ RTO ವೃತ್ತದಲ್ಲಿರ್ತಕ್ಕಂಥ ಒಂದು LPG ಗ್ಯಾಸ್ ಬಂಕ್ ಆಗಿದೆ. ಇನ್ನು ಬೆಳಗಾವಿಯಲ್ಲಿ 6 LPG ಗ್ಯಾಸ್ಗಳಿದೆ. ನಿನ್ನೆ ಬೆಳಗಾವಿ ಜಿಲ್ಲಾಡಳಿತ ಒಂದು ಪ್ರಕಟಣೆ ಹೊರಡಿಸಿತ್ತು. ಬೆಳಗಾವಿಯಲ್ಲಿ 6 LPG ಘಟಕಗಳಿವೆ, ಯಾವುದೇ ರೀತಿ ನಮಗೆ ಸಮಸ್ಯೆ ಇಲ್ಲ, ಎಲ್ಲ ಕಡೆಗಳಲ್ಲಿ LPG ಲಭ್ಯ ಇದೆ ಅಂತ. ಆದರೆ ಇವತ್ತು ಬೆಳಗರಿಯೋದ್ರಲ್ಲಿ ಈ ರೀತಿ ಒಂದು ನೋ ಸ್ಟಾಕ್ ಬೋರ್ಡ್ ಅನ್ನ ಈಗ ಸದ್ಯ ಹಾಕ್ಲಾಗ್ತಕ್ಕಂಥದ್ದು. ಮೊದಲು 62 ರೂಪಾಯಿಗೆ ಲೀಟರ್ ಸಿಗ್ತಾ ಇದ್ದಂತ LPG ಸದ್ಯ 90 ರೂಪಾಯಿಯ ಗಡಿ ದಾಟ್ತಾ ಇದೆ. ಆದ್ರೂ ಕೂಡ ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ LPG ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಬೆಳಿಗ್ಗೆ ಸುಮಾರು ಸರದಿ ಸಾಲಿನಲ್ಲಿ ನಿಂತಿದ್ದ ಆಟೋ ಚಾಲಕರು ಈಗ ಬೇಸತ್ತು ಇಲ್ಲಿಂದ ವಾಪಸ್ ತೆರಳಿದ್ದಾರೆ. ಮತ್ತೆ ಇನ್ನು 4 ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ಸದ್ಯ ಬೆಳಗಾವಿಯಲ್ಲಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್.